ಬದುಕಿರುವಾಗ್ಲೇನೆ ಅವ್ರಿಗೆ ಇನ್ನೊಂದು ಮದುವೆ ಮಾಡಕ್ ಹೊರಟಿದ್ದೀರಾ? ಓ, ನೀನು ಸಾಯೋವರೆಗೂ ಕಾಯ್ಬೇಕಾ? ನೋಡಿ ಮೇಡಮ್, ನನ್ನಂತ ಅಮಾಯಕ ಹೆಣ್ಮಕ್ಳಿಗೆ ಮೋಸ ಮಾಡಿದ್ರೆ ಆ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಪಾಪ, ಪುಣ್ಯ, ಕರ್ಮ, ಧರ್ಮ ಇವನ್ನೆಲ್ಲ ನೋಡ್ತಾ ಹೋದ್ರೆ ಬದುಕೋದಕ್ಕೆ ಆಗೋದಿಲ್ಲ. ಚಿರುಗೆ ನೀನು ಡೈವರ್ಸ್ ಕೊಡ್ತಾ ಇದೆಯಾ ಅಂತ ಅಂದಮೇಲೆ ಇನ್ನು ಮುಂದೆ ನಿನಗೂ ಅವನಿಗೂ ಯಾವುದೇ ಥರದ ಸಂಬಂಧ ಇರೋದಿಲ್ಲ. ಕಾನೂನಿನ ಪ್ರಕಾರನು ಅವನು ಬೇರೆ ಮದುವೆ ಆಗಬಹುದು. ಇದು ನಿನಗೂ ಗೊತ್ತಿದೆ ಅಂತ ಕಾಣುತ್ತೆ. ಅದಕ್ಕೆ ನಾನು ಅವನಿಗೆ ಇವಾಗ ಇನ್ನೊಂದು ಮದುವೆ ಮಾಡಿಸ್ತಿರೋದು. ಹೇಗೂ ನೀನು ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿದ್ಯಲ್ಲ, ಹಾಗಿದ್ರೆ ಅದೆಲ್ಲ ಸುಳ್ಳ? ನಿಮ್ಮ ಥರ ನಂಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ. ನಾನೆಲ್ಲಿ ನಿನ್ನ ಹತ್ರ ಸುಳ್ಳು ಹೇಳಿದ್ದೀನಿ? ಚಿರುಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ ಸುಳ್ಳ? ಅವನು ನಿನ್ಗೆ ಡೈವೋರ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳಿದ್ ಸುಳ್ಳ? ಅವ್ರಿಗೆ ನನ್ನಿಂದ ಡೈವೋರ್ಸ್ ಕೊಡಿಸ್ಮೇಲೆ ಅವ್ರಿಗೆ ಇನ್ನೊಂದು ಮದುವೆ ಮಾಡ್ಸಕ್ ಹೋಗ್ತಿದ್ದೀರಾ ಅಂತ ನನ್ಗೆ ಯಾಕೆ ಹೇಳಿಲ್ಲ? ಹೇಳಿದ್ದಿದ್ರೆ ನೀನು ಸೈನ್ ಹಾಕ್ತಿರ್ಲಿಲ್ಲ ಅಂತ ನನಗೆ ಡೌಟ್ ಇತ್ತು, ಅದಕ್ಕೆ ಹೇಳಿದ. ಈ ಫೋಟೋದಲ್ಲಿರೋ ಹುಡುಗಿನೇ ನಿನ್ನೆ ಚಿರುನ ಮದುವೆ ಆಗ್ತಿರೋ. ಯಾರದು? ಅವಳು ಹೇಗಿದ್ದಾಳೆ ಅಂತ ನೋಡ್ತೀಯಾ? ಯಾಕೆ ನಿನ್ನ ಮಾಜಿ ಗಂಡನ ಮದುವೆ ಆಗ್ತಿರೋ ಅಪ್ರತಿಮ ಸುಂದರಿ ಯಾರು ಅಂತ ನೋಡಕ್ಕೆ ನಿನ್ಗೆ ಇಷ್ಟ ಇಲ್ವಾ? ಇವಳು ಅಂದದಲ್ಲಿ ನಿನ್ನನ್ನ ಮೂಲೆ ಗುಂಪು ಮಾಡ್ಬಿಡ್ತಾಳೆ. ದುಡ್ಡಲ್ಲಿ ನೀನು ಅವಳ ಮುಂದೆ ಲೆಕ್ಕನೇ ಇಲ್ಲ. ಹಾಗೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಮಾಡರ್ನ್ ಹುಡುಗಿ, ಹೈ-ಫೈ ಲೈಫ್ ಸ್ಟೈಲ್. ನಮ್ ಚಿರುಗೆ ಪರ್ಫೆಕ್ಟ್ ಆಗಿರೋ ಜೋಡಿ. ನಮ್ಮ ಮನೆತನಕ್ಕೆ ಸರಿದೂಗುವಂತ ಅರ್ಹತೆ ಅವಳಿಗೆ, ಅವಳ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಇದೆ. ಅವರಪ್ಪ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು. ನಮ್ಮಷ್ಟಲ್ಲದೆ ಇದ್ರು ಒಳ್ಳೆ ಆಸ್ತಿ ಪಾಸ್ತಿನೇ ಇದೆ, ಸಾಕಲ್ಲ? ಇಂಥ ಹುಡುಗಿನೇ ನಮ್ಮನೆಗೆ ಸೊಸೆ ಆಗ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ನಿಮ್ಮ ಅಕ್ಕ ಅನ್ನಿಸ್ಕೊಂಡಿರೋಳ್ಗೆ ಚಿರುನ ಮದುವೆ ಆಗೋ ಅವಕಾಶನೂ ಕೊಟ್ಟೆ. ಅವಳು ಓಡ್ ಹೋದ, ನೀನ್ ಬಂದು ನಮಗ್ ತಗ್ಲು ಹಾಕೊಂಡೆ. ಇಷ್ಟೆಲ್ಲ ಅನ್ಯಾಯ ಮಾಡಿರೋ ನಿನ್ನ ಅದ್ ಹೇಗ್ ನಮ್ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳಿ? ಇಷ್ಟು ದಿನ ಒಳ್ಳೆ ಶನಿ ತರ ಕಾಡ್ತಿದ್ದೆ. ಈಗ ದೂರ ಹೋಗೋ ಟೈಮ್ ಬಂದಿದೆ.